ಸಿಎಂಗಷ್ಟೇ ಟೈಮ್ ಕೊಟ್ಟ ರಾಹುಲ್, ಡಿಕೆಗಿಲ್ಲ ಚಾನ್ಸ್. ಹನಿ ಟ್ರ್ಯಾಪ್ ಅಧ್ಯಕ್ಷಗಿರಿ ಬಗ್ಗೆ ರಾಹುಲ್ ಹೇಳಿದ್ದೇನು? ದಿಲ್ಲಿ ಅಂಗಳದಲ್ಲಿ ಇವತ್ತೇ ಎಲ್ಲವೂ ಫೈನಲ್ ಆಗುತ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ದೆಹಲಿಯಲ್ಲಿ ಕೈ ಕಸರತ್ತು. ದೆಹಲಿ ಅಂಗಳದಲ್ಲಿ ಕರ್ನಾಟಕ ರಾಜಕೀಯ ಸಿಎಂ ಹಾಗೂ ಡಿಸಿಎಂ ನಡುವೆ ಜೊತೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ದೆಹಲಿಯಲ್ಲಿ ನಡೆಸಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಜೊತೆಗೆ ವಿಸ್ತೃತವಾದಂಥ ಚರ್ಚೆ ನಡೆದಿದೆ. ಇದಾದ ನಂತರ ಮತ್ತೊಂದು ಸುತ್ತಿನ ಸಭೆಯೂ ಕೂಡ ನಡೀತಾ ಇದೆ. ಬೇಗುದಿ ಮನಸ್ತಾಪ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕಸರತ್ತು ಇಲ್ಲಿ ನಡೆಯುತ್ತಾ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ವಿವರವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ತಮ್ಮ ಸರ್ಕಾರ ಏನು ಮಾಡಿದೆ, ಏನು ವಿಚಾರ, ಕಳೆದ 2 ತಿಂಗಳಿಂದ ತನಗೆ ದೆಹಲಿಗೆ ಬರೋದಕ್ಕೆ ಅಸಾಧ್ಯ ಆಗಿದ್ದ ಕಾರಣದಿಂದಾಗಿ ಆ 2 ತಿಂಗಳ ವರದಿಯನ್ನು ಜೊತೆಯಲ್ಲೇ ರಾಹುಲ್ ಗಾಂಧಿಗೆ ಒಪ್ಪಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿಎಂ ಮಾತುಗಳನ್ನು ಕೇಳಿರುವಂತಹ ರಾಹುಲ್ ಗಾಂಧಿಯವರು ಕೂಡ ಸಂಪುಟ ವಿಸ್ತರಣೆಯ ವಿಚಾರಗಳಿಗೆ ಸಂಬಂಧಪಟ್ಟ ಸಂಪುಟ ಪುನರ್ರಚನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ವೇಣುಗೋಪಾಲ್ ಅವರ ಜೊತೆಗೆ ಮಾತನಾಡಿ ಬರ್ತೇನೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದಾರಂತೆ. ಹೀಗಾಗಿ ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಂಪುಟ ಪುನರ್ರಚನೆ ವಿಚಾರ ಇರಬಹುದು, ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ವಿಚಾರ ಇರಬಹುದು, ಅಧಿಕಾರದ ಹಂಚಿಕೆಯ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಈಗಲೇ ಆರಂಭ ಆಗುತ್ತೆ ಇಲ್ಲ ಅನ್ನೋದರ ಬಗ್ಗೆ ಇನ್ನೂ ಕೂಡ ಯಾವುದೇ ಕನ್ಫರ್ಮೇಷನ್ಸ್ ಇಲ್ಲ. ಯಾಕಂದರೆ ಒಂದು ಬಣದವರು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಅಂತ ಹೇಳ್ಕೊಂಡು, ಮತ್ತೊಂದು ಬಣದವರು ಹೇಳ್ತಾರೆ ಅಂಥದ್ದು ಪ್ರಸ್ತಾಪ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಸದ್ಯಕ್ಕೆ ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಬೆಳವಣಿಗೆಗಳು. ಹಾಗಾದರೆ ಇವತ್ತು ಏನೇನು ಚರ್ಚೆಗಳು ನಡೆಸಲಾಗಿದೆ, ಯಾವ ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಅಂಶಗಳನ್ನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೀಟಿಂಗ್ನ ಅಜೆಂಡಾವನ್ನು ನೋಡ್ತಾ ಹೋದಾಗ ಮೊದಲನೇದು ಹನಿ ಟ್ರ್ಯಾಪ್ ವಿಚಾರ. ಯಾಕೆಂದರೆ ಇದು ಸರ್ಕಾರಕ್ಕೆ ಮುಜುಗರವನ್ನು ತಂದಿರತಕ್ಕಂಥ ಅಂಶ, ಪಕ್ಷಕ್ಕೆ ಮುಜುಗರವನ್ನು ತಂದಿರುವಂಥ ಅಂಶ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನವರನ್ನೇ ಹನಿ ಟ್ರ್ಯಾಪ್ ಮಾಡ್ಕೊಂತಿದ್ದಾರೆ ಅಂತ ಹೇಳಿ. ಇನ್ನು ಸಂಪುಟಕ್ಕೆ ಸರ್ಜರಿ ಮಾಡಬೇಕಾ ಬೇಡವಾ, ಈ ವಿಚಾರವೂ ಕೂಡ ಬಹಳ ಮುಖ್ಯವಾಗಿ ಚರ್ಚೆಯಲ್ಲಿ ಇರುವಂತಹ ವಿಚಾರ. ಯಾವ ಹಂತದಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಅಥವಾ ಈಗಲೇ ಮಾಡೋದಿದ್ರೆ ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು, ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಅಂತೇಳಿ. ಇನ್ನು MLC ಚುನಾವಣೆ, ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನಡೀತಾ ಇರುವಂತಹ ಆಯ್ಕೆಗಳು, ಆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡಿಬೇಕು, ಯಾಕಂದರೆ ಅವನ್ನ ಕಾಂಗ್ರೆಸ್ಗೆ ಸಿಕ್ಕಿರುವಂಥ ಅವಕಾಶಗಳಾಗಿರೋದ್ರಿಂದಾಗಿ ಕಾಂಗ್ರೆಸ್ ಅದನ್ನು ಹೇಗೆ ಎದುರಿಸಬೇಕು ಮತ್ತು ಯಾವ ಹೆಸರುಗಳನ್ನು ಫೈಲ್ ಮಾಡ್ಕೊಳ್ಬೇಕು ಅಂತೇಳಿ. KPCC ಅಧ್ಯಕ್ಷ ಪಟ್ಟ ಅಂದರೆ ರಾಜ್ಯದಲ್ಲಿ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು 5 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ PCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಪಟ್ಟು ಸಿದ್ದರಾಮಯ್ಯನವರ ಬಣದಿಂದಲೂ ಇದೆ, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಿಂದಲೂ ಕೂಡ ಇಂಥದ್ದೊಂದು ಆಂತರಿಕ ಒತ್ತಡ ಇದ್ದೇ ಇದೆ. ಈ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆಗಳು ನಡೀತಾ ಇರುವಂಥದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ZPTP ಎಲೆಕ್ಷನ್ನು, ಅದು ಯಾವಾಗ ಮಾಡಬಹುದು ಅನ್ನೋಂಥ ವಿಚಾರ ಮತ್ತು ಅದಕ್ಕೆ ಪಕ್ಷ ಹೇಗೆ ಸಿದ್ಧವಾಗಿದೆ, ಈ ವಿಚಾರಗಳ ಬಗ್ಗೆಯೂ ಕೂಡ ಇವತ್ತು ದೆಹಲಿಯಲ್ಲಿ ಹಿರಿಯ ನಾಯಕರುಗಳನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅಂತ ಹೇಳಿ. ಇಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ದೇಶಾದ್ಯಂತ ಮುಜುಗರ ತಂದಿರತಕ್ಕಂಥ ಪ್ರಸಂಗ ಇದು. ಯಾಕಂದರೆ ಕಾಂಗ್ರೆಸ್ನವರನ್ನೇ ಮಂತ್ರಿಮಂಡಲದ ಸದಸ್ಯರೇ, ಮಂತ್ರಿಯನ್ನ ಪ್ರಭಾವಿ ನಾಯಕರೇ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುವಂಥದ್ದು. CID ತನಿಖೆ ಬೆನ್ನಲ್ಲೇ ಹೈಕಮಾಂಡ್ನ ಅಂಗಳಕ್ಕೂ ಕೂಡ ಇದು ಹೋಗಿದೆ. CID ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದೆ, ಅದು ಪ್ರಿಲಿಮಿನರಿ ಎನ್ಕ್ವೈರಿ. ಯಾಕಂದರೆ ಅಫಿಷಿಯಲ್ ಕಂಪ್ಲೇಂಟ್ ನೋಡಿ, ಇಷ್ಟು ದೊಡ್ಡದಾದಂತಹ ವಿಚಾರವನ್ನು ಪ್ರಸ್ತಾಪಿಸಿದಂತಹ ಮಂತ್ರಿಯೇ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಆಗಲಿಲ್ಲ. ಪ್ರಿಲಿಮಿನರಿ ಎನ್ಕ್ವೈರಿ ನಡೀತಾ ಇದೆ. ಹೀಗಾಗಿ ಇದು ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗಿದೆ. ಮಹಾನಾಯಕನ ವಿರುದ್ಧ ದಿಲ್ಲಿಗೂ ಕೂಡ ದೂರು ಹೋಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಈ ವಿಚಾರದಲ್ಲಿ ಇರುವಂಥದ್ದು. ಟ್ರ್ಯಾಪ್ದಾರನ ವಿರುದ್ಧ ಸಿಟ್ಟಾಗಿದ್ದಾರೆ ಸೀನಿಯರ್ಸ್, ಯಾರು ಟ್ರ್ಯಾಪ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಕೊಂಡು ಇವರು ಆಂತರಿಕವಾಗಿ ಹೇಳ್ಕೊಳ್ತಿದ್ದಾರಲ್ಲ ಅವರ ಬಗ್ಗೆ ಸೀನಿಯರ್ಸ್ ಸಿಟ್ಟಾಗಿದ್ದಾರೆ. DCM ಬರೋದಕ್ಕಿಂತ ಮುಂಚಿತವಾಗಿಯೇ CM ಸಿದ್ದರಾಮಯ್ಯನವರು ಒಂದು ಸುತ್ತಿನ ಸಭೆಯನ್ನು ದೆಹಲಿ ಮಟ್ಟದಲ್ಲಿ ರಾಷ್ಟ್ರ ನಾಯಕರ ಜೊತೆಗೆ ಮಾತನಾಡಿದ್ದಾರೆ. ಸಂಸದರು, MLC ಆಕಾಂಕ್ಷಿಗಳ ಜೊತೆಗೂ ಕೂಡ ಕರ್ನಾಟಕ ಭವನದಲ್ಲಿ ಅವರು ಸಭೆಯನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ಗೆ ಮುಂದುವರಿಯುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಇಲ್ಲಿರುವಂಥ ಭಾಳ ಕುತೂಹಲಕಾರಿಯಾದಂಥ ವಿಚಾರ. ಬಹುತೇಕ ಹೈಕಮಾಂಡ್
ಒಂದು ರೀತಿಯಾದಂತಹ ಮದ್ದು ಅರಿಯುವ ಕೆಲಸವನ್ನು ಮಾಡಿತ್ತು. ಅಫಿಷಿಯಲಿ ದೂರೇ ಸಲ್ಲಿಕೆ ಆಗದಂಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಅವರು ಮಾಡ್ಕೊಂಡಿದ್ದಾರೆ. ಇನ್ನು ಸಂಪುಟಕ್ಕೆ ಸರ್ಜರಿ ವಿಚಾರಕ್ಕೆ ಬರೋದಾದರೆ ಸಂಪುಟ ಪುನರ್ರಚನೆ ಮಾಡುವಂಥದ್ದಕ್ಕೆ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು. ಆದರೆ ಸಿದ್ದರಾಮಯ್ಯನವರು ಪೂರ್ಣ ಮನಸ್ಸಿನಲ್ಲಿ ಇದಕ್ಕೆ ಒಪ್ಕೊಳ್ತಾರಾ ಇಲ್ವಾ ಅನ್ನೋಂಥದ್ದು ಇನ್ನು ನೋಡಬೇಕಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಈಗಲೇ ಸಂಪುಟ ಪುನರ್ರಚನೆ ಬೇಕು ಬೇಡ ಅನ್ನುವಂಥ ವಿಚಾರಗಳಿಗೆ ಬಂದಾಗ ಈಗಲೇ ಯಾಕೆ ಮಾಡಬೇಕು, 2 ವರ್ಷ ಕಂಪ್ಲೀಟ್ ಆಗಲಿ ಅನ್ನುವಂತಹ ಮನಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಆದರೆ ಇಬ್ಬರು ಸಚಿವರಿಗೆ ಸಂಪುಟದಿಂದ ಕುಕ್ಕೂಡುವಂತಹ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಪಕ್ಷಕ್ಕೆ ಮುಜುಗರ ತಂದಿರುವಂತಹ ಇಬ್ಬರನ್ನ ಪಕ್ಷ ಈಗ ಸಂಪುಟದಿಂದ ಹೊರಗಡೆ ಹಾಕಬೇಕು ಅಂತೇಳಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸುವವರಿಗೂ ಕೂಡ ನಿಭಾಯಿಸದೇ ಇರುವಂಥವ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಇಲಾಖೆಯನ್ನು ಯಾರು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ವೋ ಅಂಥವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೆ ಸಂಪುಟ ದಾಳವನ್ನು ಉರುಳಿಸುವಂಥದ್ದು. ಈ ಮೂಲಕವಾಗಿ ಪಕ್ಷ ಮತ್ತು ಸರ್ಕಾರ ಎರಡರಲ್ಲೂ ಕೂಡ ಸಮನ್ವಯ ಸಾಧಿಸಿಕೊಂಡು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಬಗ್ಗೆ ಅಥವಾ ಪಕ್ಷದ ಅಧ್ಯಕ್ಷರ ಬಗ್ಗೆ ಸಂಪುಟದಲ್ಲಿ ಇದ್ದುಕೊಂಡು ನಾನಾ ರೀತಿಯಲ್ಲಿ ಟೀಕೆ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳನ್ನೂ ಕೂಡ ಸಂಪುಟದಿಂದ ಹೊರಗಿಡಿದ್ದು ಆ ಮೂಲಕವಾಗಿ ಒಂದು ದಾಳ ಉರುಳಿಸಬೇಕು ಅನ್ನೋಂಥ ಚಿಂತನೆ. ಇನ್ನು MLC ಚುನಾವಣೆ ಪರಿಷತ್ಗೆ ನಾಲ್ವರನ್ನ ನಾಮನಿರ್ದೇಶನಕ್ಕೆ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು, ಹೈಕಮಾಂಡ್ ಮೂಲಕವಾಗಿ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು. 3 ಹೆಸರನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತಿಮಗೊಳಿಸಿದ್ದಾರೆ ಅಂತೇಳಿ. ಅಂದರೆ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು 3 ಹೆಸರು, DK ಅವರ ಕಡೆಯಿಂದ 3 ಹೆಸರು, ಖರ್ಗೆ ಅವರು ಅಫ್ಕೋರ್ಸ್ ಅವರು ಕೂಡ ಕರ್ನಾಟಕದವರೇ ಆಗಿರೋದ್ರಿಂದಾಗಿ ಅವ್ರಿಗೂ ಕೂಡ ರಾಜ್ಯದ ಬೇರೆ ಬೇರೆ ನಾಯಕರುಗಳ ಮೂಲದಿಂದ ಒಂದಿಷ್ಟು ಹೆಸರುಗಳು ಬಂದು ತಲುಪಿರ್ತವೆ. ಇವುಗಳ ಆಧಾರದ ಮೇಲೆ ಅವರು ಫೈನಲ್ ಮಾಡ್ತಾರೆ. ತನ್ನ ಆಪ್ತರ ಲಿಸ್ಟನ್ನು ಹಿಡ್ಕೊಂಡು ಶಿವಕುಮಾರ್ ಅವರು ಕೂಡ ಹೋಗಿದ್ದಾರೆ. ಅವರು ಕೂಡ ಒಂದಿಷ್ಟು ಮಂದಿಗೆ, ಯಾಕಂದರೆ ಅಧ್ಯಕ್ಷನಾಗಿದ್ದುಕೊಂಡು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು ಇಂಥವ್ರಿಗೆ MLC ಮಾಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನದಲ್ಲಿ ಇದ್ದಾರೆ. CM DCM ಪೈಕಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನೋದು ಭಾಳ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ. ನಿಜಕ್ಕೂ ಇದು 3, 1, 2, 2 ಅಥವಾ ಎಲ್ರಿಗೂ ಒಂದೊಂದು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಹೆಂಗಂದರೆ ಹಂಚಿಕೆ, ಕೆಲವೊಂದು ಸಲ ನಿಮ್ಮ ಟೆರಿಟರಿಗೆ ನಾನು ಬರಲ್ಲ, ನನ್ನ ಟೆರಿಟರಿಗೆ ನೀವು ಬರಬೇಡಿ, ನಿನಗೂ ಒಂದು ನನಗೂ ಒಂದು, ನಿಮಗೂ ಒಂದು ನಮಗೂ ಒಂದು, ಈ ರೀತಿಯಲ್ಲೂ ಕೂಡ ಹಂಚಿಕೆ ಮಾಡ್ಕೊಳ್ತಾರೆ. ಹೀಗಾಗಿ ಈ ಬಾರಿ ಏನು ಮಾಡ್ತಾರೆ ನೋಡಬೇಕು. ಅಳೆದು ತೂಗಿ ಫೈನಲ್ ಮಾಡಲಿದೆ ಹೈಕಮಾಂಡ್ ನಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಈಗ ಖರ್ಗೆ ಅವರಿಗೆ ಕೂತಿರೋದ್ರಿಂದಾಗಿ ಕರ್ನಾಟಕದ ವಿಚಾರದಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡೋದು ಬೇಡ ಅನ್ನುವಂಥ ನಿಟ್ಟಲ್ಲಿ ಅಂತಿಮವಾಗಿ ಅವರ ನಿರ್ಧಾರವೂ ಕೂಡ ಭಾಳ ಮುಖ್ಯ ಆಗಿರುತ್ತೆ. KPCC ಅಧ್ಯಕ್ಷ ಪಟ್ಟದ ವಿಚಾರವೂ ಕೂಡ ಚರ್ಚಿತವಾಗಿರುವಂತಹ ಸಂಗತಿನೇ. ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ಸಂಗತಿ. KPCC ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದು ಕುಳಿತಿದೆ CM ಸಿದ್ದರಾಮಯ್ಯನವರ ಬಡದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಸಚಿವರು. ಅಧ್ಯಕ್ಷ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ ಕಣ್ಣಿಟ್ಟಿದ್ದಾರೆ. KN ರಾಜಣ್ಣ ಅವರು ಕೂಡ ಕ್ಲೇಮ್ ಮಾಡ್ತಿದ್ದಾರೆ. ಬಟ್ ಅದನ್ನು ಬಹಳ ಸೀರಿಯಸ್ ಆಗಿ ಹೈಕಮಾಂಡ್ ಪರಿಗಣಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಸದ್ಯಕ್ಕೆ ಅವರಿಗೆ ಅವರ ಸಚಿವ ಸ್ಥಾನ ಉಳಿಸ್ಕೊಳ್ಳುವಂಥದ್ದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದೇ ಇದೆ. ಇನ್ನು ಅಧ್ಯಕ್ಷರಾದರೆ ಸಚಿವ ಸ್ಥಾನ ಬಿಟ್ಟು ಕೊಡುವಂತಹ ಸೂತ್ರವನ್ನೇನಾದರೂ ಹೆಣಿತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿ ಸ್ಥಾನ ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗುವಲ್ಲೇ ಅನ್ನುವಂಥ ಧಾಟಿಯಲ್ಲೂ ಕೂಡ ಮಾತನಾಡ್ಕೊಳ್ಬಹುದು. ಸತೀಶ್ ಜಾರಕಿಹೊಳಿ ಜೊತೆಗೆ ಅಖಾಡಕ್ಕೆ ಈಶ್ವರ್ ಖಂಡ್ರೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಒಂದು ವೇಳೆ ಈಗ ಒಕ್ಕಲಿಗ ಸಮುದಾಯದ ಪ್ರಬಲ ಸಮುದಾಯದ ನಾಯಕರಿಂದ ಅಧ್ಯಕ್ಷ ಸ್ಥಾನವನ್ನು ತೆಗೆದಾಗ ಅದನ್ನು ಯಾರಿಗೆ ಕೊಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಬಂದಾಗ ಉತ್ತರ ಕರ್ನಾಟಕದ ಭಾಗಕ್ಕೆ ಅವಕಾಶವನ್ನು ಕೊಡೋಣ, ಲಿಂಗಾಯತ್ ಸಮುದಾಯಕ್ಕೆ ಅವಕಾಶ ಕೊಡೋಣ, ಈ ನಿಟ್ಟಿನಲ್ಲಿ ಬಂದಾಗ ಈಶ್ವರ್ ಖಂಡ್ರೆ ಅವರು ಕೂಡ ಬಹಳ ಪ್ರಮುಖವಾದಂಥ ಹೆಸರಾಗ್ತಾರೆ. CM ದೆಹಲಿಯಲ್ಲಿರುವಾಗಲೇ ಈಶ್ವರ್ ಖಂಡ್ರೆ ಅವರು ದೆಹಲಿಗೆ ಹೋಗಿದ್ದಾರೆ, ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ. ಅದಾದ ನಂತರ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಸಚಿವ ಖಂಡ್ರೆ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ನನಗೊಂದು ಅವಕಾಶ ಕೊಡಿ ಅಂತ ಖಂಡ್ರೆ ಅವರು ಮನವಿ ಮಾಡ್ಕೊಳ್ತಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ. ಯಾಕಂದರೆ ಅವ್ರಿಗೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ಹಿಡಿತ ಇದ್ದೇ ಇದೆ. ಈಶ್ವರ್ ಖಂಡ್ರೆ ಅವರು KPCC ಕಾರ್ಯಾಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ಟಾರ್ಗೆಟ್ ಆಗಿದ್ದಾವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಇವತ್ತು ಕಾಂಗ್ರೆಸ್ ಇದೆ. ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ನೇರವಾಗಿ ಜನರ ಹತ್ತಿರಕ್ಕೆ ತಲುಪುವಂತಹ ಯೋಜನೆಗಳನ್ನು ನಾವು ಈ ಮೂಲಕ ಕೊಟ್ಟಿದ್ದೀವಿ ಅಂತ ಕ್ಲೇಮ್ ಮಾಡ್ಕೊಳ್ತಿದ್ದಾರಲ್ಲ. ಹೀಗಾಗಿ ಕಾರ್ಯಕರ್ತರ ಕೈಗೆ ಅಧಿಕಾರ ನೀಡೋದಕ್ಕೆ ಚುನಾವಣೆ ಬೇಕು ಅನ್ನುವಂತಹ ಪ್ರತಿಪಾದನೆ ಕಡೆಗೂ ಜ್ಞಾನೋದಯ ಆಗಿದೆ ಕಾಂಗ್ರೆಸ್ ನಾಯಕರಿಗೆ. ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂದಿರುವಾಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಳಿಕ BBMP ಚುನಾವಣೆಗೂ ಕೂಡ ತಯಾರಿಯನ್ನು ಮಾಡ್ಕೊಳ್ಬಹುದು. BBMP ಚುನಾವಣೆ ವಿಚಾರದಲ್ಲೂ ಕೂಡ ಅಷ್ಟೇ ಬೆಂಗಳೂರಿನ ನಾಯಕರುಗಳಿಗೆ ಶಾಸಕರುಗಳಿಗೆ ಆಸಕ್ತಿ ಇದ್ದಂಗೆ ಕಾಣ್ತಾ ಇಲ್ಲ. ಇದರಿಂದಾಗಿ ಅದು ವಿಳಂಬ ಆಗ್ತಾನೆ ಸಾಗಿದೆ. ಹೈಕಮಾಂಡ್ ಅನುಮತಿ ಪಡೆದು ಮುಂದುವರಿಯುವಂತಹ ತಂತ್ರಗಾರಿಕೆಯನ್ನು ಹೈಕಮಾಂಡ್ ಇದಕ್ಕೆ ಏನು ಅಭಿಪ್ರಾಯವನ್ನು ಹೇಳುತ್ತೋ ಅದರ ಪ್ರಕಾರವಾಗಿ ಮುಂದುವರಿಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ.
ಇನ್ನು ಮೀಟಿಂಗ್ನಲ್ಲಿ ಇದಲ್ಲದೆ ಬೇರೇನೇನು ಅಜೆಂಡಾ ಇಲ್ವಾ ಅಂತ ಕೇಳಿದರೆ ಬೇರೆ ಒಂದಿಷ್ಟು ಅಜೆಂಡಾಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬೆಲೆ ಏರಿಕೆಯ ಬಿಸಿ, ಅನುದಾನದ ಅಸಮಾಧಾನ, ಗ್ಯಾರಂಟಿಯ ಜಂಜಾಟ. ಯಾಕಂದರೆ ಇದು ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಹೈಕಮಾಂಡ್ ಸಹಜವಾಗಿಯೇ ರಾಜ್ಯದಲ್ಲಿ ಆಡಳಿತ ವೈಖರಿ ಹೇಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡುತ್ತೆ. ಪಕ್ಷದ ನಾಯಕರುಗಳಿಂದ, ವಿಶೇಷವಾಗಿ ಮುಖ್ಯಮಂತ್ರಿಯವರಿಂದ, ಉಪಮುಖ್ಯಮಂತ್ರಿಯವರಿಂದ ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಕೊಳ್ತಾರೆ. ಬೆಲೆ ಏರಿಕೆಯ ಬಿಸಿ ಈಗಾಗಲೇ ರಾಜ್ಯದ ಜನರಿಗೆ ತಟ್ಟಿರುವಂಥದ್ದು ಸರ್ವವಿದಿತ. ಪ್ರತಿ ವಾರವೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಡೀಸೆಲ್ನ ದರ ಏರಿಕೆ ಮಾಡಿದ್ದಾರೆ, ಹಾಲಿನ ದರ ಏರಿಕೆ ಮಾಡಿದ್ದಾರೆ, ನೀರಿನ ದರ ಏರಿಕೆ ಮಾಡೋರಿದ್ದಾರೆ, ವಿದ್ಯುತ್ ದರ ಆಲ್ರೆಡಿ ಏರಿಕೆ ಮಾಡಿದ್ದಾರೆ. ಹೀಗಾಗಿ ದುಬಾರಿ ಆಗ್ತಾ ಇದೆ ಜನಜೀವನ. ಸರ್ಕಾರಕ್ಕೆ ಶಾಪ ಹಾಕುವಂತಹ ಪರಿಸ್ಥಿತಿ ಜನಸಾಮಾನ್ಯರಿಂದ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದಿನೇ ದಿನೇ ಜನಾಕ್ರೋಶಕ್ಕೆ ತುತ್ತಾಗ್ತಾ ಇರುವಂತಹ ಸರ್ಕಾರ ಇದನ್ನು ಹೇಗೆ ನಿಭಾಯಿಸ್ತೀರಿ? ಯಾವ ಕಾರಣಕ್ಕಾಗಿ ಇಷ್ಟೊಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ರಾಜ್ಯ ನಾಯಕರು ಮಾಡಲೇಬೇಕಾಗುತ್ತೆ. ಅಹೋರಾತ್ರಿ ಧರಣಿಯನ್ನು ಈಗಾಗಲೇ ಬಿಜೆಪಿಯವರು ಕೂಡ ಮಾಡಿದ್ದಾರೆ. ಯಾಕಂದರೆ ಇದರೊಂದು ಪೊಲಿಟಿಕಲ್ ಅಜೆಂಡಾವಾಗಿ ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಪ್ಲಾನನ್ನು ಮಾಡ್ಕೊಂಡಿದೆ. CM DCM ಬಳಿ ವಿವರಣೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇವರು ಕೂಡ ವಿವರಣೆಯನ್ನು ಪಡ್ಕೊಳ್ತಾರೆ. ಏನು ವಿವರಣೆ ಕೊಡಿ, ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾಗಿದೆ ಅಂತೇಳಿ. ಇನ್ನು ಅನುದಾನದ ಅಸಮಾಧಾನ, ಶಾಸಕರಲ್ಲಿರ್ತಕ್ಕಂಥ ಅಸಮಾಧಾನ. ಇದು ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನದ ಕೊರತೆ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅನುದಾನವಿಲ್ಲದೆ ಕೆಲಸಗಳು ಆಗ್ತಿಲ್ಲ ಅನ್ನೋದರ ಬಗ್ಗೆ ಈಗಿನ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿದೆ. ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತುತ್ತಾ ಇದ್ದಾರೆ ಕೆಲವು ಶಾಸಕರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಧ್ವನಿ ಎತ್ತುತ್ತಾ ಇದ್ದಾರೆ. ತಮ್ಮದೇ ಸರ್ಕಾರದಲ್ಲಿ ತಮಗೆ ಅನ್ಯಾಯ ಅನ್ನುವಂತಹ ಕೊರಗು ಹಲವು ಶಾಸಕರನ್ನು ಕಾಡ್ತಾ ಇದೆ. ಇದು ಗ್ಯಾರಂಟಿಯ ಅಡ್ಡ ಪರಿಣಾಮಗಳು ಅಂತ ಕೂಡ ಇದನ್ನು ನಾವು ಕರೀಬಹುದು. ಇನ್ನು ಗ್ಯಾರಂಟಿ ಜಂಜಾಟ ವಿಚಾರಕ್ಕೆ ಬಂದಾಗ ವಿಳಂಬವಾಗ್ತಿರುವಂತಹ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆಯೂ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ತಿಂಗಳಿಗೊಮ್ಮೆ ನೀಡಬೇಕಾಗಿದ್ದಂತಹ ಗೃಹಲಕ್ಷ್ಮಿ ಹಣ ವಿಳಂಬ ಆಗಿದೆ ಮತ್ತು ಅನ್ನಭಾಗ್ಯದ ದುಡ್ಡು ಬದಲು ಇದೀಗ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇರುವಂಥದ್ದು. ಎಲ್ಲ ಕಾರಣಕ್ಕಾಗಿ ಈ ವಿಚಾರದಲ್ಲೂ ಕೂಡ ಜನಕ್ಕೆ ತನ್ನದೇ ಆದಂಥ ಅಭಿಪ್ರಾಯಗಳಿದ್ದಾವೆ. ಯಾಕೆಂದರೆ DBT ಹಣವೇ ಉತ್ತಮ ಅನ್ನುವಂತಹ ಜನಾಭಿಪ್ರಾಯ ಸಾಮಾನ್ಯ ಜನರಲ್ಲಿದೆ. ಅಂದರೆ ಇಲ್ಲಿ ನೀವು ಹಣ ಕೊಡಿ ಅಕ್ಕಿಗಿಂತ ಅನ್ನುವಂಥ ಅಭಿಪ್ರಾಯ ಕೂಡ ಜನರಲ್ಲಿದೆ. ಈ ವಿಷಯಗಳನ್ನು ಇವತ್ತು ಚರ್ಚೆಗೆ ತರಲಾಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗೆ ಬರ್ತಾ ಇದ್ದಾವೆ. ಆದರೆ ಇದೆಲ್ಲ ಒಂದು ಭಾಗ. ಆದರೆ ಹೈಕಮಾಂಡ್ ಬಳಿಗೆ ಹೋದಾಗ ಮುಖ್ಯಮಂತ್ರಿಯವರ ಸ್ಟ್ರಾಟಜಿ, ರಣತಂತ್ರ, ಕಾರ್ಯತಂತ್ರ ಹೇಗಿದೆ ಅನ್ನೋಂಥದ್ದನ್ನು ನೋಡಬೇಕು. ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಲೇಬೇಕು, ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಸಿದ್ದರಾಮಯ್ಯವರು ಬಯಸುವಂಥದ್ದು ಪೂರ್ಣ ಅವಧಿಯ ಅಧಿಕಾರ, 5 ವರ್ಷ ತಾನೇ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತ ಹೇಳಿ. ಆಪ್ತರಿಗೆ KPCC ಅಧ್ಯಕ್ಷ ಹುದ್ದೆಯನ್ನು ಕೊಡಿಸಬೇಕು. ಕೇವಲ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿದು ಮಾತ್ರ ಅಲ್ಲ, ತನ್ನ ಆಪ್ತರಿಗೆ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಡಿಸಬೇಕು. ಆಪ್ತ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅಥವಾ ಈಶ್ವರ್ ಖಂಡ್ರೆ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಯಾರನ್ನ ಬೇಕಿರೂ ಕೂಡ ನೀವು ಅಧ್ಯಕ್ಷರನ್ನಾಗಿ ಮಾಡಿ. ಆಪ್ತರನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸುವಂತಹ ಚರ್ಚೆಯೂ ಕೂಡ ಇದೇ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುತ್ತೆ. ಲೈಕ್ KN ರಾಜಣ್ಣನಂತವ್ರನ್ನ ಸಚಿವರಾಗಿ ಮುಂದುವರಿಸಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು. CM ಬದಲಾವಣೆ ಬದಲು 3 DCM ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತ್ಕೊಳ್ಳುತ್ತದೆ. ಈ ಮೂಲಕವಾಗಿ CM ಬದಲಾವಣೆ ಬಗ್ಗೆ ಈ ಚರ್ಚೆಗೆ ಬರೋದು ಬೇಕಿಲ್ಲ ಅನ್ನುವಂತಹ ಧಾಟಿಯಲ್ಲೂ ಕೂಡ ಜಾತಿವಾರು ದಾಳ ಉರುಳಿಸಿ 3 DCM ಸ್ಥಾನವನ್ನು ಸೃಷ್ಟಿಸಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಸಿದ್ದರಾಮಯ್ಯನವರ ಕಡೆಯಿಂದ. ಆದರೆ ಉಪಮುಖ್ಯಮಂತ್ರಿಯವರು ಅಷ್ಟು ಸುಲಭವಾಗಿ ತಮ್ಮ ಪಟ್ಟನ್ನು ಸಡಿಲಿಸುವಂತಹ ವ್ಯಕ್ತಿ ಅಲ್ವೇ ಅಲ್ಲ. ಯಾಕಂದರೆ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ರಚಿಸೋದಕ್ಕೆ ಸಾಧ್ಯ ಆಗಿರುವಂಥದ್ದಕ್ಕೆ ಬಹಳ ದೊಡ್ಡದಾದಂಥ ಕೊಡುಗೆ ಶಿವಕುಮಾರ್ ಅವ್ರದ್ದು ಕೂಡ ಇದ್ದೇ ಇದೆ. ಈ ಕಾರಣಕ್ಕಾಗಿ KPCC ಸ್ಥಾನ ಸದ್ಯಕ್ಕೆ ಬಿಟ್ಟುಕೊಡದೇ ಇರಬೇಕು, ಅದನ್ನು ಬಿಟ್ಟುಕೊಡೋದು ಬೇಡ. ಬಾಯಿ ಮಾತಲ್ಲಿ ಹೇಳ್ತಾರೆ 5 ವರ್ಷ ಆಯಿತು, ಬೇರೆಯವ್ರನ್ನ ಮಾಡ್ಕೊಳ್ಳಿ ಅನ್ನುವಂತಹ ಮಾತುಗಳನ್ನ ಹೇಳ್ಕೊಳ್ತಾರೆ. ಆದರೆ ವಾಸ್ತವ ಬೇರೆ ಇದ್ದೇ ಇರುತ್ತೆ ರಾಜಕೀಯವಾಗಿ. CM ಸ್ಥಾನ ಸಿಗೋವರೆಗೂ ಕೂಡ KPCC ಸ್ಥಾನ ತನ್ನಲ್ಲೇ ಇರಲಿ ಅನ್ನುವಂತಹ ಪಟ್ಟನ್ನು ಮುಂದುವರಿಸ್ತಾರೆ ಅವರು. ಯಾಕಂದರೆ ಒಮ್ಮೆ ಅಧ್ಯಕ್ಷ ಸ್ಥಾನ ಹೋಯಿತು ಅಂತ ಹೇಳಿದಾಗ ಇವರ ಕ್ಲೇಮ್ಗೆ ಮತ್ತಿನ್ನೊಂದಿಷ್ಟು ಬಲ ತಗ್ಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಅಧಿಕಾರ ಹಂಚಿಕೆ ಸೂತ್ರವನ್ನು ಪ್ರಸ್ತಾಪಿಸಿ ಲಾಬಿ ಮಾಡುವಂಥದ್ದು ಶಿವಕುಮಾರ್ ಅವರ ಕಡೆಯಿಂದ ನಡೆಯುವಂತಹ ಬಹಳ ಮುಖ್ಯವಾದಂತಹ ಒಂದು ಅಸ್ತ್ರ. ಈ ದಾಳ ಉರುಳ್ತಾ ಇದ್ದಂತೆಯೇ ಸಿದ್ದರಾಮಯ್ಯನವರ ಕಡೆಯಿಂದ ಏನು ಉತ್ತರಗಳು ಬರ್ತವೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಂಡ್ರೆ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತನ್ನು ಅನೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. 3 DCM ಸ್ಥಾನಕ್ಕೆ DK ಶಿವಕುಮಾರ್ ಅವರು ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ 3 ಜನ
ಉಪಮುಖ್ಯಮಂತ್ರಿಗಳು ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ಸಂಪುಟ ಪುನರ್ರಚನೆಯಲ್ಲಿ ಸಿದ್ದು ಆಪ್ತರಿಗೆ ಕೊಡಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ವೇಳೆ ಈಗಲೇ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತೇಳಿ ಆದರೆ ಸಂಪುಟ ಪುನರ್ರಚನೆಯನ್ನು ಮಾಡಿಸಿ ಅದರಲ್ಲಿ ಸಿದ್ದರಾಮಯ್ಯನವರ ಕೆಲವು ಪರಮಾಪ್ತರಿದ್ದಾರಲ್ಲ ಅಂತ ಪರಮಾಪ್ತರನ್ನು ಸಂಪುಟದಿಂದ ಹೊರಗೆ ಕಳಿಸಬೇಕು. ಹಾಗೆಯೇ ಆಪ್ತರಿಗೆ MLC ಸ್ಥಾನ ಕೊಡಿಸುವಂತಹ ಯೋಚನೆಯಲ್ಲೂ ಕೂಡ ಶಿವಕುಮಾರ್ ಅವರು ಇದ್ದಾರೆ. KPCC ಅಧ್ಯಕ್ಷನಾಗಿ ತನ್ನ ಆಪ್ತರನ್ನು ತಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಈಗ ಒಟ್ಟಾರೆಯಾಗಿ ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಹಾಗೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂಪುಟ ಪುನರ್ರಚನೆಯ ಸಾಧ್ಯತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದರೆ ತೋರಿಸ್ತಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಭೇಟಿ ಮಾಡಿ ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದೆ. ಅವ್ರು ಬಂದಿದ್ದು ಅವ್ರಿಗೆ ತಪ್ಪೇನಿದೆ. ನಾವು ಕಾಂಗ್ರೆಸ್ ಕಚೇರಿ, ನಮ್ಮ ದೇವಸ್ಥಾನ ನಾವು ಹೋಗ್ತೀವಿ, ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತೀವಿ. ತಪ್ಪೇನಿದೆ? ಪರಿಷತ್ ಸ್ಥಾನ ಖಂಡಿತ ಚರ್ಚೆ ಮಾಡಬೇಕು. ಇನ್ನು ಚರ್ಚೆ ಬಂದಿಲ್ಲ, ಬಂದಾಗ ಖಂಡಿತ ಮಾತಾಡ್ತೀವಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ. ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನನಗೇನು ಅನ್ಸೋದಿಲ್ಲ. ಯಾಕಂದರೆ JDP TP ಇದೆ, ಈಗ ಸದ್ಯಕ್ಕೆ ಇಲೆಕ್ಷನ್ ಇದೆ, ಎಲ್ಲರೂ ಇಲೆಕ್ಷನ್ಗೆ ಅಣಿಯ ಆಗ್ತಾ ಇದ್ದೀವಿ. ಗೊತ್ತಿಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೋತೋ ಅದಕ್ಕೆಲ್ಲರೂ ನಾವು ತಲೆಬಾಗ್ತೀವಿ. ಹೀಗೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಎಲ್ಲ ಕಸರತ್ತುಗಳು ದೆಹಲಿಗೆ ಸೀಮಿತ ಆಗಿದ್ದಾವೆ. ಕೈ ಕಸರತ್ತು ದೆಹಲಿಯಲ್ಲಿ ಜೋರಾಗಿ ಸಾಗ್ತಾ ಇದೆ. ಯಾರು ತಮ್ಮ ಪಟ್ಟಗಳೊಂದಿಗೆ ವಾಪಸ್ ಬರ್ತಾರೋ ಅಥವಾ ಯಾರು ಪಟ್ಟವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆಯೋ ಅಥವಾ ಮುಂದಿನ ಕೆಲವೇ ದಿವಸಗಳ ನಂತರ ಪಟ್ಟಗಳು ಉರುಳು ಹೋಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ, ಇವೆಲ್ಲವೂ ಕೂಡ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಅಹೋರಾತ್ರಿ ಧರಣಿಯಿಂದ ಸಾಧಿಸಿದ್ದಾದರೂ ಏನು? ದೊಡ್ಡ ಹೋರಾಟದ ಸುಳಿವು ಕೊಟ್ಟ ಅಪ್ಪ ಮಗ ವಿಜೇಂದ್ರಗೋಸ್ಕರ ಬೀದಿಗಿಳಿದ್ರ BSY. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸರ್ಕಾರಕ್ಕೆ ಚಾಟಿ. ರಾಜ್ಯದಲ್ಲಿ ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ವಸ್ತುವಿನ ಬೆಲೆ ಏರಿಕೆಯನ್ನು ಮಾಡ್ತಾ ಕುಳಿತಿದೆ ರಾಜ್ಯ ಸರ್ಕಾರ. ಅದು ಯಾವ ಕಾರಣಕ್ಕಾಗಿ ಈ ಸ್ವರೂಪದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಸಾಮಾನ್ಯ ಜನ ಕೂಡ ಕೇಳುವಂತಾಗಿದೆ. ಇದರ ನಡುವೆನೇ ಪ್ರತಿಪಕ್ಷ BJP ಈ ಒಂದು ಬೆಲೆ ಏರಿಕೆಯ ಅಸ್ತ್ರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಬೆಲೆ ಏರಿಕೆಯ ಚಾಟಿಯನ್ನು ಸರ್ಕಾರಕ್ಕೆ ಬೀಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ BJPಯವರು ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿದ್ದಾರೆ. ಕೇವಲ ಒಂದು ದಿವಸ ಮಾತ್ರ. ಅದು ಯಾವ ಕಾರಣಕ್ಕೆ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು ಗೊತ್ತಿಲ್ಲ. ಯಾಕಂದರೆ ಅನಿರ್ದಿಷ್ಟಾವಧಿ ಕಾಲದ ಧರಣಿಯನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ನಡೆಸ್ತಾ ಇರ್ತಾರೆ. ನಮ್ಮ ಬೇಡಿಕೆ ಈಡೇರೋ ತನಕ ಧರಣಿ ಅಂತೇಳಿ ಮಾಡ್ತಾರೆ, ಅಹೋರಾತ್ರಿ ಧರಣಿ ನಡೆಸೋರು. ಆದರೆ BJPಯವರು ಅದು ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅಹೋರಾತ್ರಿ ಧರಣಿ ಅಂತೇಳಿ ಒಂದು ರಾತ್ರಿಗೆ ಬೇಕಾಗಿ ಮಾತ್ರ ಧರಣಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ನಾವು ಒಂದು ಅಹೋರಾತ್ರಿ ಧರಣಿ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನದ ರೀತಿಯಲ್ಲಿ ಅಷ್ಟೇ ಇತ್ತು ಇದು. ಹಿಂದೆ ಯಡಿಯೂರಪ್ಪನವರು ಅನೇಕ ನಿರ್ದಿಷ್ಟಾವಧಿ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಈ ರೀತಿಯಾದಂಥ ಅಹೋರಾತ್ರಿ ಧರಣಿ ನಡೆಯುವಂಥದ್ದು ಭಾಳ ಕಡಿಮೆ ಇದೆ. ಆದರೆ ಈ ಹೋರಾಟ ಇದೇ ಅಂತ್ಯ ಅಲ್ಲ, ಇದು ಆರಂಭ ಅಂತೇಳಿ ಅಪ್ಪ ಮಗ ಇಬ್ಬರು ಕೂಡ ಹೇಳಿದ್ದಾರೆ. ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದಿವಸ ಮಲಗೋದಕ್ಕೆ ಮಾತ್ರ ಮುಕ್ತಾಯ ಆಗುವಂಥದ್ದಲ್ಲ, ಇದು ಮುಂದೆಯೂ ಕೂಡ ಇಂತಹ ಹೋರಾಟಗಳು ನಡೀತವೆ ಅಂತೇಳಿ ಇವೆಲ್ಲವೂ ಕೂಡ ನಡೆದಿದೆ. ಇದು ಅಹೋರಾತ್ರಿ ಧರಣಿಯ ದೃಶ್ಯಗಳು. ಧರಣಿಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ನಿನ್ನೆ ಮತ್ತು ಇವತ್ತು ನಡೆದಂತಹ ಧರಣಿಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ದೊಡ್ಡ ಸಂಖ್ಯೆಯಲ್ಲಿಯೇ ಮಹಿಳೆಯರು ಭಾಗಿಯಾಗಿದ್ದರು. ಹಾಗೆಯೇ ಅಹೋರಾತ್ರಿ ಧರಣಿಯಲ್ಲಿ ರಾತ್ರಿಯೆಲ್ಲ ಕಳೆದಿದ್ದಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಕಳೆದಿದ್ದಾರೆ. ವಿಜೇಂದ್ರ, CT ರವಿ ಮತ್ತು ಇತರ ನಾಯಕರು, ಹಿರಿಯ ನಾಯಕರುಗಳೆಲ್ಲರೂ ಕೂಡ, ಅಶೋಕ್ ಇವೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯ ಮೂಲಕವಾಗಿ ರಾತ್ರಿಯೆಲ್ಲ ಫ್ರೀಡಮ್ ಪಾರ್ಕ್ ಬಳಿಯಲ್ಲೇ ಕಳೆದ್ರು. ಆ ಮೂಲಕ ನಾವು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ತೋರಿಸ್ಕೊಳ್ಳುವಂತಹ ಪ್ರಯತ್ನದ ರೀತಿಯಲ್ಲಿ ಇತ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಹೋರಾತ್ರಿ ಧರಣಿ ಅಂತೇಳಿ ಒಂದು ದಿವಸಕ್ಕೆ ಇದ್ದಕ್ಕಿದ್ದಂಗೆ ಧರಣಿ ಮುಗಿಸಿ ನಂತರ ಹೋಗುವುದರ ಉದ್ದೇಶ ಏನಿತ್ತು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಹೋರಾಟವನ್ನು ತೀವ್ರಗೊಳಿಸುವಂತಹ ನಿಟ್ಟಿನಲ್ಲಿ ಈ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಾರೆ. ಇದಾದ ನಂತರ ಮುಖ್ಯಮಂತ್ರಿಯವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟು, ಅಂದರೆ ಯಾಕಂದರೆ ಧರಣಿಯನ್ನು ಮುಗಿಸ್ಬೇಕು ಅಂತ ಹೇಳಿದರೆ ಇನ್ನೇನಾದರೂ ಮಾಡಲೇಬೇಕಲ್ಲ, ಮುಗಿಸ್ಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿ ಮನೆಗೆ ಧರಣಿ ಮುತ್ತಿಗೆ ಹಾಕುವಂಥದ್ದು ಅಂತ ಹೇಳ್ಕೊಂಡು ಹೊರಟರು. ತಕ್ಷಣ ಅವ್ರನ್ನ ಫ್ರೀಡಮ್ ಪಾರ್ಕ್ ಬಳಿಯಲ್ಲಿನೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದಾದ ನಂತರ ಸರ್ಕಾರದ ವಿರುದ್ಧ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರೆಲ್ಲ ಹೊರಟಿದ್ರು ಅವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಬಸ್ಸುಗಳಿಗೆ ತುಂಬಿಸಲಾಗಿದೆ. ಇನ್ನು ಈ ಹೋರಾಟ ಮುತ್ತಿಗೆಯ ಪ್ರಯತ್ನ ಇದಾದ ನಂತರ ವಿಜೇಂದ್ರ ಅವರು ಹಾಗೆಯೇ ಯಡಿಯೂರಪ್ಪ ಅವರು ಮತ್ತೆ ಅಶೋಕ್ ಕೂಡ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿಗಳವರ ಮಂತ್ರಿಮಂಡಲದ ಏನಾರ ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು ಬಡಗಿ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲಕ್ಕೆ ಬಡಗಿ ತಗೊಂಡು ಹೋಗ್ತಾರೆ. ನಿಮ್ಮ ಆಡಳಿತದ ವೈಖರಿಯ ಪರಿಣಾಮ
ರಾಜ್ಯದ ಜನ ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ, ಬಡವರು ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನು ಹೋಗಿ ಆಲಿಸಿ. ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ನಿಮ್ಮ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಯಾವ ರೀತಿ ಜನ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ಉದ್ದಗಲಿಗೆ ಪ್ರವಾಸ ನಾನು ಮಾಡ್ತೇನೆ. ಹೆಣ ಎತ್ತೋಗಿ ಹಚ್ತಾರೆ, ಅದನ್ನು ತಿನ್ಬೇಡ ಅಂತ ಹೇಳ್ತಾ ಇದ್ದೀವಿ. ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನ ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಡೆತ್ ಹೆಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ. ಹೀಗೆ ಬಿಜೆಪಿಯವರು ಹೋರಾಟದ ಮಾತುಗಳು ಹೇಳ್ತಿದ್ದಾರೆ, ಅಧಿಕಾರ ಬಿಟ್ಟು ತೊಲಗಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹೋರಾಟವನ್ನು ಮಾಡಿಸ್ತೀವಿ ಅನ್ನುವಂಥದ್ದನ್ನು ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ಆದರೆ ಇವರು ಹೋರಾಟಕ್ಕೆ ಹೊರಟಾಗಲೇ ಇದು ಹೋರಾಟನೋ ಅಂತಿಮ ಯಾತ್ರೆನೋ ಅನ್ನುವಂತಹ ಪ್ರಶ್ನೆ ಬಂದಿದೆ. ಯಾಕೆಂದರೆ ಬಿಜೆಪಿಯಿಂದ ಉಚ್ಚಾಟಗೊಂಡಿರತಕ್ಕಂತಹ ಯತ್ನಾಳರ ಪ್ರಕಾರ ಇದು ಹೋರಾಟ ಅಲ್ಲ, ಇದು ಅಂತಿಮ ಯಾತ್ರೆ ಅಂತ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಅನ್ನುವಂತಹದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಿಜೆಪಿಯವರು ಅಹೋರಾತ್ರಿ ಧರಣಿಗೆ ಬಸನಗೌಡ ಪಾಟೀಲ್ ಯತ್ನಾಳರು ಲೇವಡಿ ಮಾಡಿದ್ದಾರೆ. ಇವರ ಹೋರಾಟವನ್ನು ಕಾಂಗ್ರೆಸ್ನವ್ರಿಗಿಂತ ಜಾಸ್ತಿಯಾಗಿ ಯತ್ನಾಳರು ಲೇವಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ನೈತಿಕತೆ ಇವರಿಗೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಭ್ರಷ್ಟಾಚಾರ, ಕೊರೋನಾ ದುಡ್ಡು ಹೊಡೆದವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಹೀಗಾಗಿ ಇವರಿಗೆ ಅಂತಹ ನೈತಿಕತೆ ಇಲ್ಲ ಅಂಥೇಳಿ ಯತ್ನಾಳರು ಹೇಳ್ತಾ ಇದ್ದಾರೆ. ಜನಪರ ರೈತಪರ ಹೋರಾಟ ಅಲ್ಲ, ಇದು ಲೂಟಿಕೋರರ ನಾಟಕ, ಲೂಟಿಕೋರರ ನಾಟಕ ಇದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಈ ಮೂಲಕ ತನ್ನ ಹಳೆ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳರು. 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ BJP ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರುತ್ತೆ, ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು. ಇಷ್ಟಕ್ಕೆ ಸೀಮಿತ ಆಗಿದೆ BJP. ಈ ಹೋರಾಟದಿಂದ ಏನು ಲಾಭ ಆಗೋದಿದೆ? ಏನಾರೆ ನಾವು 5-6 ದಿವಸ ಕೂತಿದ್ವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿ ಏನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ. ಅವ್ರ ಮೆತ್ತನೆ ಗಾದಿ, ಅವರೆಲ್ಲ AC ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೂ ಗೊತ್ತಾಗ್ತದೆ. ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕೊಂಡಾರ ಅವ್ರ ವೈಭವದ ಗಾದಿ ಗೀದಿ ತೋರಿಸ್ರಿ ಸ್ವಲ್ಪ ಮಾಧ್ಯಮದವ್ರು. ನೀವು ಬಹುರಾತ್ರಿ ಯಡಿಯೂರಪ್ಪರ ಮಗ ಮಕ್ಕೊಂಡಿದ್ದು ಇಡೀ ರಾಜ್ಯದ ಜನ ದುಃಖ ಪಡ್ತಿದ್ದಾರೆ ಅಂತ ಹೊಡಿಬೇಡ್ರಿ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ, BJP ಸಲುವಾಗಲ್ಲ. ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ BJP ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ BJPಗೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗಿರತ್ತೆ. ಇವ್ರ ವಿರುದ್ಧ ಇದು ಏನು ಕೊರೋನಾದಲ್ಲಿ ಅಜೆಂಡಗಳಿದೆ, ಡಿನೋಟಿಫಿಕೇಶನ್, ಇವ್ರಿಗೇನು ಸಿದ್ದರಾಮಯ್ಯ ಸರ್ಕಾರ. ಹೀಗೆ ಯತ್ನಾಳರು ಯಥಾ ಪ್ರಕಾರ ಭಾಳ ಜೋರಾಗಿಯೇ ವಾಗ್ದಾಳಿನ ನಡೆಸಿದ್ದಾರೆ. 6-4 ಹೊಡೆಯುವಂತಹ ರೀತಿಯಲ್ಲಿಯೇ ಹೊಡೆದಿದ್ದಾರೆ ತಮ್ಮ ಮಾತಿನ ಏಟುಗಳ ಮೂಲಕವಾಗಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ BJPಯ ಹೋರಾಟಕ್ಕೆ ಲೇವಡಿ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ಇವತ್ತು ಭಾರತ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ದಿನಕ್ಕೆ 6 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಸೂಸೈಡ್ ಮಾಡ್ಕೊಂತಾರೆ ಇರತಕ್ಕಂಥದ್ದು ಫಿಗರ್ ಇದೆ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ ಇದೆ ಅಥವಾ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅದ್ರ ಬಗ್ಗೆನ ಬಹಳ ದೊಡ್ಡ ಪ್ರಚಾರ ಕೊಟ್ಟು ಅಪಪ್ರಚಾರ ಮಾಡಿ ಕಾಂಗ್ರೆಸ್ನಿಂದ ಇವೆಲ್ಲ ಬಹಳ ದೊಡ್ಡ ಏನು ಬೆಲೆ ಏರಿಕೆ ಆಗಿದೆ ಅಂತ ಏನು ನೀವೆಲ್ಲ ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಸಿಂಹಪಾಲಿರ್ತದೆ.
ರಾಜ್ಯ ಸರ್ಕಾರದ ಕಮ್ಮಿ ಇರ್ತದೆ. ಹೌದು, ನಾವು ತೆರಿಗೆನ ಮಾಡೋದ್ರಲ್ಲಿ ರಾಜಕೀಯ ಮಾಡಬೇಕು, ಅವ್ರು ಮಾಡಲಿ. ನಾವು ಅವರ ಪ್ರೊಟೆಸ್ಟ್ಗೆಲ್ಲ ಶುಭ ಕೋರೋಣ. ಆದರೆ ಈ ಟೋಲ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಯ್ತದೆ? ಟೋಲ್ ಬೆಲೆ ಅದನ್ನ ಯಾಕೆ ಅವ್ರು ಮಾಡ್ತಾ ಇಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಟೋಲ್ ಬೆಲೆಗೆ? ಹಿಂದೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಹಾಗೂ ಅವರು ಜನಪ್ರತಿನಿಧಿಗಳು ತಾನೆ. ಅವು ಹಾಲು ನೀರು ಎಲ್ಲ ಮಾಡ್ತಾ ಇದೀವಿ. ಅದರಿಂದ ಯಾರಿಗ ಅನುಕೂಲ ಆಗ್ತಾ ಇದೆ? ರೈತರಿಗೆ ಅನುಕೂಲ ಆಗ್ತಾ ಇದೆ. ರೈತರ ಬದುಕನ್ನು ನಾವು ನೋಡ್ಬೇಕಲ್ಲ. ರೈತರು ಪಾರ್ಟಿ ಅಂತ ಬರೀ ಹಸಿರು ಟವಲ್ ಹಾಕೋಬಿಟ್ರೆ ಸಾಕಾ? ಅವ್ರಿಗೆ ಬೇರೆ ಕೆಲಸ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಲೆ ಏರಿಕೆ ಅಂತ ಹೇಳಿದ್ರೆ, ಡೀಸೆಲ್ ಬೆಲೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಗಗನ ಕುಸುಮ ಈಗ ಬೆಲೆ ತುತ್ತ ತುದಿಗಳಲ್ಲಿದೆ. ಎಲ್ಲ ವಿಚಾರದಲ್ಲೂ ಸಹ ಬೆಲೆ ಏರಿಕೆ ಆಗಿರೋದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರೋದು, ಅದರಲ್ಲೂ ಸಹ ಹಾಲಿನ ಬೆಲೆ ಏರಿಕೆ ಮಾಡೋದು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ರೈತ ವಿರೋಧಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಏನಿದು ಬೆಲೆ ಏರಿಕೆ? ಒಂದು ದಂಬಾಚಾರ್ಯ, ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತ ಹೇಳ್ತಾ ಇದ್ದಾರಲ್ಲ. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ನಮ್ಮ ತೆರಿಗೆ ಹಣವನ್ನ ಮೊದಲು ತಂದು ಕೊಡ್ಲಿಕ್ಕೆ ಹೇಳಿ ಸೆಂಟ್ರಲ್ ಗವರ್ಮೆಂಟ್, ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪದೇ ಅನ್ಯಾಯ ಮಾಡ್ತಾ ಇದೆ. ಆ ತೆರಿಗೆ ಹಣ ಮೊದಲು ನಮಗೆ ತಂದು ಕೊಡ್ಲಿಕ್ಕೆ ಹೇಳಿ. ಓಕೆ, ಅವರು ತೆರಿಗೆ ಹಣವನ್ನು ತಂದುಕೊಡ್ಬೇಕು, ಅದು ಒಂದು ಕಡೆಯಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ಡೀಸೆಲ್ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಸರ್ಕಾರ ನಡೆಸ್ತಾ ಇರುವಾಗ ನಡೆಸುವಂತಹ ಬೆಲೆ ಏರಿಕೆಯನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಕಡೆಗೆ ಬೆರಳು ತೋರಿಸ್ತಾ ಇರ್ತಾರಲ್ಲ. ಆದರೆ ಆ 4 ಬೆರಳುಗಳು ಅವರನ್ನೇ ಸೂಚಿಸ್ತಾ ಇರ್ತವೆ, ನೀವು ಬೆಲೆ ಏರಿಕೆ ಮಾಡಿದ್ದೀರಿ ಅಂತ ಹೇಳ್ತಾ ಇರ್ತವೆ. ಹೀಗಾಗಿನೇ ಒಂದು ಕಡೆಯಲ್ಲಿ BJP ನಡೆಸ್ತಾ ಇರುವಂಥ ಹೋರಾಟವೂ ಕೂಡ ಅಷ್ಟೇ, ಅದು ಒಂದು ರೀತಿಯಾದಂತಹ ಜನರ ಎದುರುಗಡೆ ಹೌದು ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟ ನಡೆಸ್ತಾ ಇದ್ದೀವಿ ಅನ್ನೋಂಥದ್ದನ್ನು ತೋರಿಕೆ ಮಾಡುವಂಥದ್ದು. ಈ ಕಡೆ ಕಾಂಗ್ರೆಸ್ನವರು ಕೊಡ್ತಾ ಇರುವಂತಹ ಸಮರ್ಥನೆಗಳು ಕೂಡ ಅಷ್ಟೇ, ಅವರು ಮಾಡಿದರೆ ಹಾಗಾಗಿ ನಾವು ಕೂಡ ಮಾಡಿದ್ದೇನು ತಪ್ಪಲ್ಲ ಅನ್ನುವಂತಹ ಸಮರ್ಥನೆ ಹೊರತು ಜನಸಾಮಾನ್ಯರ ಕಷ್ಟಗಳನ್ನು ನಿವಾರಿಸುವಂತಹ ನಿಟ್ಟಿನ ಯೋಚನೆ ಅಂತೂ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.